ನಾವು ಏಪ್ರಿಲ್ ತಿಂಗಳಿನಲ್ಲಿ ಯೂನಿಟ್ 4 ಸಿವಿಲ್ ಸರ್ವಿಸ್ ಇನ್ ದಿ ಚೇಂಜಿಂಗ್ ಕಂಟೆಕ್ಸ್ಟ್ ಘಟಕದ 4.0 ಪ್ಯಾರಾದಿಂದ 4.5ರವರೆಗೆ ಕಲಿತಿದ್ದೇವೆ. ಈಗ 4.6ರಿಂದ ಘಟಕ 4ರ ಸಿವಿಲ್ ಸರ್ವಿಸ್ ಇನ್ ದಿ ಚೇಂಜಿಂಗ್ ಕಂಟೆಕ್ಸ್ಟನ್ನು ಇವತ್ತು ನಾವು ಮುಂದುವರಿಸುತ್ತಿದ್ದೇವೆ. ಪ್ಯಾರಾ 4.6 ರೋಲ್ ಆಫ್ ಬ್ಯೂರೋಕ್ರಸಿ, ಅಧಿಕಾರಶಾಹಿಯ ಪಾತ್ರ. ಒಂದು ದೇಶದಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ತರುವಲ್ಲಿ ಮತ್ತು ಉಳಿಸಿಕೊಳ್ಳುವಲ್ಲಿ ಅಧಿಕಾರಶಾಹಿ ಬಹಳ ಪ್ರಮುಖ ಪಾತ್ರವನ್ನು ಹೊಂದಿದೆ. ಅಧಿಕಾರಶಾಹಿಯು ತನ್ನ ಹೊರಗಿನ ನೀತಿ ನಾಯಕತ್ವಕ್ಕೆ ಸ್ವ ಇಚ್ಛೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದು ಈ ರೀತಿ ರೂಪುಗೊಂಡು ಬಹುತೇಕ ಸಾರ್ವತ್ರಿಕವಾಗಿ ನಿರೀಕ್ಷಿಸಲಾಗಿದೆ. ವಿವಿಧ ರೀತಿಯ ರಾಜಕೀಯ ಪ್ರಭುತ್ವಗಳ ಅಡಿಯಲ್ಲಿ ಅಧಿಕಾರಶಾಹಿಯು ಫೆರೆಲ್ ಹೆಡಿ ಹೇಳಿದಂತೆ ಅಧಿಕಾರಶಾಹಿಯು ಅದರ ಕಾರ್ಯಾಚರಣೆಯಲ್ಲಿ ಮೂಲಭೂತವಾಗಿ ಸಾಧನವಾಗಿರಬೇಕು ಮತ್ತು ಮಾಸ್ಟರ್ ಆಗಿ ಅಲ್ಲ. ಆದರೆ ಅಧಿಕಾರಶಾಹಿಯು ಕಟ್ಟುನಿಟ್ಟಾಗಿ ಒಂದು ಸಾಧನದ ಪಾತ್ರವನ್ನು ನೀಡಬಹುದು ಅಥವಾ ಪಾವತಿಸಬೇಕು ಎಂದು ನಾವು ಪ್ರತಿಪಾದಿಸಲು ಸಾಧ್ಯವಿಲ್ಲ. ನೀತಿ ರಚನೆಯಲ್ಲಿ ಭಾಗಿಯಾಗಿಲ್ಲ ಮತ್ತು ರಾಜಕೀಯ ಪ್ರಕ್ರಿಯೆಗೆ ಒಡ್ಡಿಕೊಳ್ಳುವುದರಿಂದ ಪ್ರಭಾವಿತವಾಗುವುದಿಲ್ಲ. ವಾಸ್ತವವಾಗಿ ಅಧಿಕಾರಶಾಹಿಯ ಬಗ್ಗೆ ಚಿಂತಿಸುವುದಕ್ಕೆ ಪ್ರಮುಖ ಕಾರಣವೆಂದರೆ ಅದು ಪ್ರಮುಖ ಪಾತ್ರದಿಂದ ದೂರ ಸರಿಯುವ ಸಾಧ್ಯತೆಯಾಗಿದ್ದು, ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಅಧಿಕಾರವನ್ನು ಹೊಂದಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಧಿಕಾರಶಾಹಿಯನ್ನು ಪ್ರಮುಖ ಪಾತ್ರಕ್ಕೆ ಸೀಮಿತಗೊಳಿಸುವುದು ಹೆಚ್ಚು ಕಷ್ಟಕರವಾಗಿದೆ ಎಂದು ಪ್ಯಾಲಂಬೋರ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿ ಅಧಿಕಾರಶಾಹಿಯು ಅತ್ಯಂತ ಸುಸಂಬದ್ಧವಾದ ಶಕ್ತಿ ಕೇಂದ್ರವಾಗಬಹುದು ಮತ್ತು ಹೆಚ್ಚುವರಿಯಾಗಿ ರಾಷ್ಟ್ರೀಯ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳು ಅಧಿಕೃತ ನಿಯಮ ರಚನೆ ಮತ್ತು ಆಡಳಿತವನ್ನು ಒಳಗೊಂಡಿರುತ್ತದೆ. ಸರ್ಕಾರದಿಂದ ಅರ್ಜಿ ರಚನೆಯ ಅತಿ ಅಧಿಕಾರಶಾಹಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಗುತ್ತದೆ. ಬೆನಾರ್ಡ್ ಬ್ರೌನ್
ಮತ್ತು ಮಿಲ್ಟನ್ ಎಸ್ಮನ್ ಅವರು ಅಭಿವೃದ್ಧಿಶೀಲ ವ್ಯವಸ್ಥೆಗಳಲ್ಲಿ ಆಡಳಿತದ ಕೇಂದ್ರೀಯತೆಯನ್ನು ಅಂಗೀಕರಿಸುತ್ತಾರೆ. ಆದರೆ ಅದನ್ನು ಕೆಳದರ್ಜೆಗೆ ಇಳಿಸುವ ಬದಲು ಬಲಪಡಿಸಬೇಕೆಂದು ಪ್ರತಿಪಾದಿಸಿದರು. ಹೀಗಾಗಿ ಅಧಿಕಾರಶಾಹಿಯು ಮೂಲಭೂತವಾಗಿ ಸರ್ಕಾರದ ಸಾಧನವಾಗಿದೆ ಮತ್ತು ಕಾರ್ಯಾಚರಣೆಯ ಉದ್ದೇಶಕ್ಕಾಗಿ ಸಹಾಯ ಅಗತ್ಯ ಸಾಧನವಾಗಿದೆ. ನೇಮಕಾತಿ, ತರಬೇತಿ, ಶೈಲಿ ಮತ್ತು ಸಂಸ್ಕೃತಿಯ ಮೂಲಕ ಅಧಿಕಾರಶಾಹಿಯು ರಾಜಕಾರಣಿಗಳಿಗೆ ಸಲಹೆಗಾರರ ಪಾತ್ರವನ್ನು ವಹಿಸುವುದಕ್ಕಿಂತ ಹೆಚ್ಚಾಗಿ ಸೂಕ್ತವಾಗಿರುತ್ತದೆ. ರಾಜಕಾರಣಿಯ ಪಾತ್ರವನ್ನು ಅವರು ನಿರ್ವಹಿಸುತ್ತಾರೆ. ಯಾವುದೇ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಬಹುಪಾಲು ಜನರ ಜನಾದೇಶವನ್ನು ಹೊಂದಿರುವ ಪಕ್ಷವು ಆಡಳಿತ ನಡೆಸಲು ನಿಯಂತ್ರಣ ಅಧಿಕಾರವನ್ನು ಪಡೆದರೆ ಅದು ಜನರ ಬೇಡಿಕೆಗಳು ಮತ್ತು ಆಕಾಂಕ್ಷೆಗಳನ್ನು ಈಡೇರಿಸಬೇಕಾದ ರಾಜಕಾರಣಿಗಳು. ಅವರು ರಾಷ್ಟ್ರದ ಇಚ್ಛೆಯನ್ನು ಪ್ರತಿಬಿಂಬಿಸುತ್ತಾರೆ. ಆದ್ದರಿಂದ ಜನರನ್ನು ಪ್ರತಿನಿಧಿಸುವವರು ಅವರ ಪರವಾಗಿ ಮಾತನಾಡಲು ಸಾಧ್ಯವಿರುವುದಿಲ್ಲ. ಇಂತಹ ಸ್ಥೂಲ ಮಟ್ಟದ ರಾಷ್ಟ್ರೀಯ ನೀತಿಗಳನ್ನು ನಿರ್ಧರಿಸುವಲ್ಲಿ ಅಧಿಕಾರಶಾಹಿಗಳಿಗೆ ಯಾವುದೇ ಪ್ರಾಧಾನ್ಯತೆ ಇರುವುದಿಲ್ಲ ಹಾಗೂ ಪಾರಮ್ಯವಿರುವುದಿಲ್ಲ. ಅವರು ಅತ್ಯುತ್ತಮವಾಗಿ ಕೋಮಲ ವೃತ್ತಿಪರ ಸಲಹೆಯನ್ನು ನೀಡಬಹುದು ಮತ್ತು ಅಗತ್ಯವಿರುವಂತೆ ಸಹಾಯವನ್ನು ನೀಡಬಹುದು. ಕಾಲಕಾಲಕ್ಕೆ ನೀತಿಗಳನ್ನು ವ್ಯಾಖ್ಯಾನಿಸುವ ಮತ್ತು ಪರಿಷ್ಕರಿಸುವಲ್ಲಿ ರಾಜಕೀಯ ನೀತಿ ನಿರೂಪಕರಿಗೆ ಅಂತಹ ನೀತಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮತ್ತು ಅಂತಹ ನೀತಿಗಳ ಒಟ್ಟಾರೆ ಚೌಕಟ್ಟಿನೊಳಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅವರು ಖಂಡಿತವಾಗಿಯೂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಸಾಮಾನ್ಯ ಸಂದರ್ಭಗಳಲ್ಲಿ ಅಧಿಕಾರಶಾಹಿಗಳು ಅವರು ತಮ್ಮ ನಿರ್ದೇಶನದ ಅಡಿಯಲ್ಲಿ ಚಾಲನೆ ಮಾಡುವ ಕಲೆಯಲ್ಲಿ ವೃತ್ತಿಪರವಾಗಿ ತರಬೇತಿ ಪಡೆದಿರುವುದರಿಂದ ನಿರ್ಧಾರ ಮಾಡುವ ತಂತ್ರವನ್ನು ಪರಿಪೂರ್ಣಗೊಳಿಸಿದ್ದಾರೆ. ಆದರೆ ಇಲ್ಲದಿದ್ದರೆ ಅದು ನಿರುತ್ಸಾಹ ಅಥವಾ ಅನಿಶ್ಚಿತತೆಗೆ ಬಂದಾಗ, ಅಂದರೆ ತುರ್ತು ಪರಿಸ್ಥಿತಿ, ಅವರು ನಿರ್ದೇಶನಗಳನ್ನು ಹುಡುಕುತ್ತಾರೆ ಮತ್ತು ಆದೇಶಗಳನ್ನು ಸಹ ಹುಡುಕುತ್ತಾರೆ. ನಿಯಮದ ಅನ್ವಯ, ನಿಯಮದ ವ್ಯಾಖ್ಯಾನ ಮತ್ತು ನಿಯಮ ತೀರ್ಪು ಇವುಗಳು ಅಧಿಕಾರಶಾಹಿಗಳು ಉತ್ತಮವಾಗಿ ಮಾಡಿದ ಕೆಲವು ಕಾರ್ಯಗಳಾಗಿವೆ. ಕಾಲಮಿತಿಯಲ್ಲಿ ಬಂದು ಹೋಗುವುದರಿಂದ ರಾಜಕಾರಣಿಗಳು ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿಯುವುದಿಲ್ಲ. ಚುನಾವಣಾ ಪ್ರಕ್ರಿಯೆ ರಾಜಕೀಯ ಅಧಿಕಾರಿಗಳು ತಾತ್ಕಾಲಿಕ ಯಜಮಾನರು. ಆದರೆ ಅಧಿಕಾರಶಾಹಿಗಳು ರಾಜ್ಯದ ಕಾಯಂ ಉದ್ಯೋಗಿಗಳು. ಅವರ ಉನ್ನತ ಅರ್ಹತೆ, ಜ್ಞಾನ, ವೃತ್ತಿಪರ ಸಾಮರ್ಥ್ಯ, ತಾಂತ್ರಿಕ ಜ್ಞಾನ, ಅನುಭವ ಮತ್ತು ಪರಿಣತಿಗಾಗಿ ಅವರನ್ನು ನೇಮಿಸಿಕೊಳ್ಳಲಾಗುತ್ತದೆ. ಅವರ ಪ್ರಾಥಮಿಕ ಕಾಳಜಿ ಗುರಿ ಸಾಕ್ಷಾತ್ಕಾರವಾಗಿದೆ. ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಕಾನೂನುಗಳನ್ನು ಮಾಡಿದ ನಂತರವೇ ಅಧಿಕಾರಶಾಹಿಗಳು ಚಿತ್ರದಲ್ಲಿ ಬರುತ್ತಾರೆ. ಈ ಕಾನೂನುಗಳನ್ನು ಕಾರ್ಯಗತಗೊಳಿಸಲು ಯಾವುದೇ ಹೆಚ್ಚಿನ ಅವಶ್ಯಕತೆಗಳನ್ನು ಅಧಿಕಾರಶಾಹಿಗಳು ತೆಗೆದುಕೊಳ್ಳುತ್ತಾರೆ ಮತ್ತು ಪೂರ್ಣಗೊಳಿಸುತ್ತಾರೆ.
ನಿಯೋಜಿತ ಶಾಸನ ವ್ಯವಸ್ಥೆಯಡಿಯಲ್ಲಿ ನಿಯಮಗಳು ಮತ್ತು ನಿಬಂಧನೆಗಳನ್ನು ರಚಿಸುವುದು ಅಥವಾ ಅಗತ್ಯ ನಿರ್ದೇಶನಗಳು ಮತ್ತು ಮಾರ್ಗಸೂಚಿಗಳನ್ನು ನೀಡುವುದು ಅಧಿಕಾರಶಾಹಿ ತನ್ನ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಮತ್ತು ನಿರ್ಧಾರ ಅನುಷ್ಠಾನದ ಚಟುವಟಿಕೆಗಳ ಸರಣಿಯ ಮೂಲಕ ಆಡಳಿತಾತ್ಮಕ ದಕ್ಷತೆಯು ಅಧಿಕಾರಶಾಹಿಯ ಕೈವಾಡವಾಗಿದೆ. ಆಡಳಿತದಲ್ಲಿನ ಅಸಮರ್ಥತೆ, ಅದರ ನ್ಯೂನತೆಗಳು, ನಿಧಾನತೆ, ಸಂಪ್ರದಾಯವಾದ, ನಕಾರಾತ್ಮಕತೆ, ವಿಳಂಬಗಳು ಇತ್ಯಾದಿಗಳಿಗಾಗಿ ಅಧಿಕಾರಶಾಹಿಯನ್ನು ಸಾಮಾನ್ಯವಾಗಿ ಟೀಕಿಸಿದರೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಮತ್ತು ಪ್ರಗತಿಯ ವಿಷಯದಲ್ಲಿ ಅದರ ಎಲ್ಲ ಸಾಧನೆಗಳಿಗಾಗಿ ಅದನ್ನು ಪ್ರಶಂಸಿಸಬೇಕಾಗುತ್ತದೆ. ಅಧಿಕಾರಶಾಹಿಯ ಸಾಂಪ್ರದಾಯಿಕ ಕಾನೂನು ತರ್ಕಬದ್ಧ ಪರಿಕಲ್ಪನೆಯು ಬದಲಾವಣೆಗೆ ಒಳಗಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಮೊದಲೇ ಚರ್ಚಿಸಿದಂತೆ ಅಧಿಕಾರಶಾಹಿಯು ಇನ್ನು ಮುಂದೆ ಕೇವಲ ಸಾಧನವಲ್ಲ, ಯಾವುದೇ ಬದಲಾವಣೆಗಳ ಬಗ್ಗೆ ಚಿಂತಿಸದೆ ಕಾರ್ಯಗತಗೊಳಿಸಲು ಆದೇಶಗಳಿಗಾಗಿ ಕಾಯುತ್ತಿರುತ್ತದೆ. ಇದು ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವಲ್ಲಿ ಭಾವನಾತ್ಮಕ ಮತ್ತು ಮಾನಸಿಕ ಒಳಗೊಳ್ಳುವಿಕೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ನೀತಿ ಮತ್ತು ಕಾರ್ಯಗತಗೊಳಿಸುವಿಕೆಯ ನಡುವಿನ ಹಳೆಯ ಕಾಲದ ವ್ಯತ್ಯಾಸ ಮತ್ತು ನೀರು ಬಿಗಿಯಾದ ವಿಭಾಗೀಕರಣವು ವೇಗವಾಗಿ ಕಣ್ಮರೆಯಾಗುತ್ತಿದೆ. ಪ್ರಸ್ತುತ ಅಭಿವೃದ್ಧಿಯ ಆಡಳಿತದ ಭೂದೃಶ್ಯದಲ್ಲಿ ಅಧಿಕಾರಶಾಹಿಯು ಮುಂದಾಳತ್ವ ವಹಿಸಬೇಕಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಸ್ತರಣೆಯ ರಂಗದಲ್ಲಿ ಅಧಿಕಾರಶಾಹಿಗಳು ಎಲ್ಲೆಡೆ ಇರುತ್ತಾರೆ ಮತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕು. ಪ್ರಸ್ತುತ ಕಾಲದಲ್ಲಿ ಅಧಿಕಾರಶಾಹಿಯು ನಿಷ್ಕ್ರಿಯ ವೀಕ್ಷಕನಾಗಲು ಸಾಧ್ಯವಿರುವುದಿಲ್ಲ ಮತ್ತು ಅನೇಕ ಸಂದರ್ಭಗಳಲ್ಲಿ ಅವರು ಪ್ರವರ್ತಕರಾಗಿರಬೇಕಾಗುತ್ತದೆ ಮತ್ತು ಉದ್ಯಮಶೀಲತಾ ಕೌಶಲ್ಯಗಳನ್ನು ತೆಗೆದುಕೊಳ್ಳುವ ಅಪಾಯವನ್ನು ಪ್ರದರ್ಶಿಸಬೇಕಾಗುತ್ತದೆ. 4.7 ಗ್ರೋಯಿಂಗ್ ಇಂಪಾರ್ಟೆನ್ಸ್ ಆಫ್ ಬ್ಯೂರೋಕ್ರಸಿ. ಅಧಿಕಾರಶಾಹಿಯ ಬೆಳವಣಿಗೆಯ ಪ್ರಾಮುಖ್ಯತೆ. ಸರ್ಕಾರದ ನೀತಿಗಳನ್ನು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನಾಗಿ ಮತ್ತು ಯೋಜನೆಗಳನ್ನು ಅಭಿವೃದ್ಧಿಗೆ ತರುವ ಕಾರ್ಯಗಳಾಗಿ ಪರಿವರ್ತಿಸುವಲ್ಲಿ ಅಧಿಕಾರಶಾಹಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಸರ್ಕಾರವು ನಿಯಂತ್ರಕ, ಮಧ್ಯವರ್ತಿ, ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಅಂಡರ್ ರೈಟರ್, ಸೇವೆಗಳ ಪೂರೈಕೆದಾರ, ಯೋಗ್ಯ ಜೀವನ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ರೋಗ ನಿರ್ಣಾಯಕಾರ
ಮತ್ತು ರಿಪೇರಿ ಮಾಡುವ ರಾಷ್ಟ್ರೀಯ ಮಾನದಂಡಗಳ ಪ್ರವರ್ತಕರಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸಂಪೂರ್ಣ ಉದ್ಯೋಗ, ತೃಪ್ತಿದಾಯಕ ಬೆಳವಣಿಗೆ ದರ, ಸ್ಥಿರ ಬೆಲೆಗಳು, ಆರೋಗ್ಯಕರ ಪಾವತಿಗಳ ಸಮತೋಲನ ಹೆಚ್ಚಳವನ್ನು ಸಾಧಿಸಲು ಬದ್ಧವಾಗಿರುವ ದೇಶದಲ್ಲಿ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ರಾಜ್ಯದ ಒಳಹಕ್ಕು, ಅತ್ಯಗತ್ಯ ಉತ್ಪಾದನೆ ಮತ್ತು ಸಮಾನ ವಿತರಣೆಯನ್ನು ಸ್ವಯಂಚಾಲಿತವಾಗಿ ಅಧಿಕಾರಶಾಹಿ ಹಸ್ತಕ್ಷೇಪಕ್ಕೆ ಕರೆ ನೀಡುತ್ತದೆ. ಅಭಿವೃದ್ಧಿ ಮತ್ತು ಬದಲಾವಣೆಯ ಸಂದರ್ಭಗಳಲ್ಲಿ ಅಧಿಕಾರಶಾಹಿ ಅಗತ್ಯ ವೃತ್ತಿಪರ, ತಾಂತ್ರಿಕ ಮತ್ತು ವಾಣಿಜ್ಯೋದ್ಯಮ ಸಂಪನ್ಮೂಲಗಳ ಬಹುಪಾಲು ಒದಗಿಸುತ್ತದೆ. ಅಧಿಕಾರಶಾಹಿ ಇಲ್ಲದೆ ಸರ್ಕಾರವು ಕಾರ್ಯನಿರ್ವಹಿಸಲು ಸಾಧ್ಯವಿರುವುದಿಲ್ಲ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ನಿಗದಿಪಡಿಸಿದ ಯಾವುದೇ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಅಧಿಕಾರಶಾಹಿಯು ಅಂತಹ ಸಂಸ್ಥೆಯಾಗಿದೆ. ಇದು ಶಿಕ್ಷಣ ಮತ್ತು ಸಾಕ್ಷರತೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ ಮತ್ತು ನವೀಕರಣ, ಕೈಗಾರೀಕರಣ ಹಾಗೂ ನಾಗರೀಕರಣ, ನಗರೀಕರಣ, ಸಾಂಸ್ಥಿಕ ಪುನರ್ರಚನೆ, ಮೂಲ ಸೌಕರ್ಯದ ಆಧುನೀಕರಣ, ರಾಷ್ಟ್ರ ನಿರ್ಮಾಣದ ಕಾರ್ಯಕ್ರಮಗಳು ಮತ್ತು ವೈವಿಧ್ಯಮಯವಾದ ಎಲ್ಲ ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅದು ತೊಡಗಿಸಿಕೊಂಡಿರುತ್ತದೆ. ಅಧಿಕಾರಶಾಹಿಯ ಪ್ರಾಮುಖ್ಯತೆ ವೇಗವಾಗಿ ಬೆಳೆಯುತ್ತಿದೆ. ಅಭಿವೃದ್ಧಿಯ ದೊಡ್ಡ ಪ್ರಮಾಣಗಳು ಅಧಿಕಾರಶಾಹಿಯ ನಿರ್ಣಾಯಕ ಮಹತ್ವವನ್ನು ಹೆಚ್ಚಿಸುತ್ತವೆ. ಈಗ ಅಧಿಕಾರಶಾಹಿಯ ಪ್ರಾಮುಖ್ಯತೆಗೆ ಕಾರಣವಾದ ಕೆಲವು ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ಕ್ರೀಸಿಂಗ್ ಪಾಪ್ಯುಲೇಷನ್, ಹೆಚ್ಚುತ್ತಿರುವ ಜನಸಂಖ್ಯೆ. ರಾಷ್ಟ್ರೀಯ ಸನ್ನಿವೇಶವನ್ನು ಅವಲೋಕಿಸಿದರೆ ಜನಸಂಖ್ಯೆಯು ಹೆಚ್ಚುತ್ತಿದೆ ಎಂದು ತೋರುತ್ತದೆ. ಈ ದಿನ ನಾನು ನಿಮಗೆ ಹೇಳುವುದೇನೆಂದರೆ, ಪ್ರಪಂಚದಲ್ಲಿ ಚೀನಾ ಜನಸಂಖ್ಯೆಯನ್ನು ಹೋಲಿಸಿದ ಮೇಲೆ ಭಾರತದ ಜನಸಂಖ್ಯೆಯು 142 ಕೋಟಿ ಆಗಿರುವುದರಿಂದ ಭಾರತವು ಜನಸಂಖ್ಯೆಯಲ್ಲಿ ಇವತ್ತಿನವರೆಗೆ ಮೊದಲನೆಯದಾಗಿದೆ. ಆದುದರಿಂದ ಇದು ವಿಶೇಷವಾಗಿ ಅಭಿವೃದ್ಧಿಶೀಲ ಸಮಾಜಗಳಲ್ಲಿ ಜನಸಂಖ್ಯೆಯು ಜ್ಯಾಮಿತೀಯ ಅನುಪಾತದಲ್ಲಿ ಹೆಚ್ಚುತ್ತಿದೆ. ಅಂದರೆ ಜಿಯೋಮೆಟ್ರಿಕಲ್ ಪ್ರಪೋರ್ಷನ್ ಮೂಲಕ ಸಂಪನ್ಮೂಲ ಉತ್ಪಾದನೆ ಮತ್ತು ಇತರ ಎಲ್ಲವನ್ನು ಮೀರಿಸುತ್ತದೆ. ಅಭಿವೃದ್ಧಿಯ ಪ್ರಯತ್ನಗಳು ಜನಸಂಖ್ಯೆಯ ಸ್ಫೋಟವು ಹೆಚ್ಚು ಬಾಯಿಗೆ ಆಹಾರವನ್ನು ನೀಡುವುದನ್ನು ಸೂಚಿಸುತ್ತದೆ. ಇದರ ಅರ್ಥ ಹೆಚ್ಚು ಆಹಾರದ ಅವಶ್ಯಕತೆ
ಮತ್ತು ಇದು ಹೆಚ್ಚಿನ ಉತ್ಪಾದನೆಯ ಅಗತ್ಯವಿರುತ್ತದೆ. ಇದಕ್ಕೆ ನೀರಾವರಿ, ರಸಗೊಬ್ಬರಗಳು, ಬೀಜಗಳು, ಸಂಗ್ರಹಣೆ ಮುಂತಾದ ಎಲ್ಲ ಅಗತ್ಯ ಪದಾರ್ಥಗಳನ್ನು ಒದಗಿಸುವ ಅಗತ್ಯವಿರುತ್ತದೆ. ವ್ಯಾಪಾರೋದ್ಯಮ ಉದ್ಯಮಕ್ಕೆ ಸಂಬಂಧಿಸಿದಂತೆ ಇದೇ ಪರಿಸ್ಥಿತಿ. ಆಡಳಿತಾತ್ಮಕ ಅಧಿಕಾರಶಾಹಿಯು ಈ ಕಾರ್ಯಗಳನ್ನು ವಹಿಸಿಕೊಳ್ಳಲು ಮತ್ತು ನಿರ್ವಹಿಸಲು ಕರೆಯಲ್ಪಡುತ್ತದೆ. ಅಧಿಕಾರಶಾಹಿಯು ಒಂದು ಕಡೆ ಜನರೊಂದಿಗೆ ಮತ್ತೊಂದು ಕಡೆ ಸರ್ಕಾರದೊಂದಿಗೆ ನಡುವೆ ಆಗುತ್ತದೆ. ಅಧಿಕಾರಶಾಹಿಯ ಪ್ರಾಮುಖ್ಯತೆಯು ಸ್ವಾಭಾವಿಕವಾಗಿ ಏರುತ್ತದೆ. ಅದು ವಹಿಸುವ ಪಾತ್ರವನ್ನು ವಿಸ್ತರಿಸುತ್ತದೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂದರೆ ಕೈಗಾರಿಕಾ ಅಭಿವೃದ್ಧಿ. ದೇಶದ ಕೈಗಾರಿಕಾ ಅಭಿವೃದ್ಧಿ ವ್ಯಾಪಾರ ಮತ್ತು ವಾಣಿಜ್ಯದ ಮೂಲಕ ಆರ್ಥಿಕ ಬೆಳವಣಿಗೆ, ಉಕ್ಕಿನ ಸ್ಥಾವರಗಳು, ಪೆಟ್ರೋಕೆಮಿಕಲ್ಸ್, ರಸಗೊಬ್ಬರ ಸ್ಥಾವರಗಳು ಇತ್ಯಾದಿಗಳ ಸ್ಥಾಪನೆಯು ಅನಿವಾರ್ಯವಾಗಿ ಆಡಳಿತದ ವಿಸ್ತರಣೆ ಮತ್ತು ಅಧಿಕಾರಶಾಹಿಯ ಮೇಲೆ ಅವಲಂಬನೆಗೆ ಕಾರಣವಾಗುತ್ತದೆ. ಇದು ಕೇವಲ ನೀತಿ ಕಾರ್ಯಕ್ರಮಗಳಲ್ಲಿ ಮಾತ್ರವಲ್ಲದೆ ನೆಲದ ಮಟ್ಟದ ಕಾರ್ಯಗತಗೊಳಿಸುವ ಚಟುವಟಿಕೆಗಳಿಗೂ ಅಗತ್ಯವಾಗಿರುತ್ತದೆ. ರೈಸಿಂಗ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಪೀಪಲ್. ಜನರ ಅಗತ್ಯಗಳಿಗೆ ಸ್ಪಂದಿಸುವಿಕೆ. ಅತ್ಯಂತ ದಕ್ಷತೆಯಿಂದ ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸಿರುವ ಆಧಾರವಾಗಿರುವ ಹೂಯೆಗೆ ಅನುಗುಣವಾಗಿ ಅಧಿಕಾರಶಾಹಿಯ ಕಡೆಯಿಂದ ಸಂಪೂರ್ಣವಾಗಿ ಸ್ಪಂದಿಸುವುದು ಸೂಕ್ತ. ಈ ಹಿಂದೆ ಆರಂಭಿಸಲಾದ ನಾಗರಿಕ ಸನ್ನದ್ದುಗಳು ಮತ್ತು ಇದರ ಸಂಬಂಧಿತ ಕ್ರಮಗಳು ಅಧಿಕಾರಶಾಹಿಯಿಂದ ತ್ವರಿತ ಕ್ರಮಕ್ಕೆ ಒತ್ತಾಯಿಸುವಂತೆ ಮಾಡುತ್ತದೆ. ಮಾಹಿತಿ ಹಕ್ಕು ಅಡಿಯಲ್ಲಿ ನಾಗರಿಕರು ವಿಳಂಬಕ್ಕೆ ಕಾರಣಗಳನ್ನು ಕೇಳಬಹುದು. ದಕ್ಷ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಂಡಿರುವುದರಿಂದ ಅಧಿಕಾರಶಾಹಿ ಅಗತ್ಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕಾಗುತ್ತದೆ. ಮಲ್ಟಿಫೇರಿಯಸ್ ಆಕ್ಟಿವಿಟೀಸ್ ಆಫ್ ಮಾಡರ್ನ್ ಸ್ಟೇಟ್. ಜನರ ಹೆಚ್ಚುತ್ತಿರುವ ನಿರೀಕ್ಷೆಗಳು. ಪ್ರಸ್ತುತ ಸಮಯವು ಜನರ ಹೆಚ್ಚುತ್ತಿರುವ ನಿರೀಕ್ಷೆಗಳಲ್ಲಿ ಒಂದು ಕ್ರಾಂತಿಗೆ ಸಾಕ್ಷಿಯಾಗುತ್ತಿದೆ. ಭಾರತದ ದಿನಗಳಲ್ಲಿ ಜನರು ನಿಷ್ಕ್ರಿಯರು, ಮೂಕರು, ಪ್ರಶ್ನಿಸದ ಮತ್ತು ನಿಸ್ಸಂದಿಗ್ಧರಾಗಿದ್ದರು. ಜನಸಾಮಾನ್ಯರು ಇಂದು ಬೇಡುತ್ತಿದ್ದಾರೆ, ಪ್ರಶ್ನಿಸುತ್ತಿದ್ದಾರೆ ಮತ್ತು ಪ್ರತಿಪಾದಿಸುತ್ತಿದ್ದಾರೆ. ಅವರು ಮಾರ್ಪಟ್ಟಿದ್ದಾರೆ. ಅವರ ಹಕ್ಕುಗಳ ಪ್ರಜ್ಞೆ ಮತ್ತು ಉತ್ತಮ ಶಿಕ್ಷಣ, ಆರೋಗ್ಯ, ವಸತಿ, ಯೋಗ್ಯ ಜೀವನ ಮಟ್ಟ ಮತ್ತು ಉತ್ತಮ ಗುಣಮಟ್ಟದ ಜೀವನಕ್ಕಾಗಿ ಬೇಡಿಕೆ ಇದೆ. ಇವೆಲ್ಲವೂ ಜನರ ಬೇಡಿಕೆಗಳ ಆಧುನಿಕ ಚಾರ್ಟರ್ ಅನ್ನು ರೂಪಿಸುತ್ತವೆ. ಇದು ಸರ್ಕಾರದ ದೀರ್ಘ ಕಾರ್ಯಸೂಚಿಯನ್ನು ಅರ್ಥೈಸುತ್ತದೆ. ಇದು ಸಾರ್ವಜನಿಕ ಅಧಿಕಾರಶಾಹಿಯ ಜವಾಬ್ದಾರಿಗಳು ಮತ್ತು ಪ್ರಾಮುಖ್ಯತೆಯ ಆಯತವನ್ನು ವಿಸ್ತರಿಸಲು ಕಾರಣವಾಗುತ್ತದೆ. ಚಾಲೆಂಜಸ್ ಆಫ್ ಬ್ಯೂರೋಕ್ರಸಿ ಇನ್ ರೀಸೆಂಟ್ ಟೈಮ್ಸ್. ಇತ್ತೀಚಿನ ದಿನಗಳಲ್ಲಿ ಖಾಸಗೀಕರಣ ಮತ್ತು ಜಾಗತೀಕರಣದ ಹಿನ್ನೆಲೆಯಲ್ಲಿ ರಾಜ್ಯ, ಸಮಾಜ ಮತ್ತು ಅಧಿಕಾರಶಾಹಿ ಬದಲಾದ ಪಾತ್ರಗಳು
ಮತ್ತು ಜವಾಬ್ದಾರಿಗಳನ್ನು ವಹಿಸಿಕೊಂಡಿವೆ. ಸಾಂಪ್ರದಾಯಿಕ ಅಧಿಕಾರಶಾಹಿ ಮಾದರಿಗಳು ಸಾಂಸ್ಥಿಕವಾಗಿ ಮುನ್ನಡೆಸಲು, ಬದಲಾಯಿಸಲು, ಹೊಂದಿಕೊಳ್ಳಲು ಮತ್ತು ಮರುಕಳಿಸಲು ಕಲಿಯುವ ಸಮಯ ಇದಾಗಿದೆ. ತ್ವರಿತ ಜಾಗತೀಕರಣದ ಸವಾಲುಗಳನ್ನು ಎದುರಿಸಲು ಮತ್ತು ನಾಗರಿಕರ ಬೇಡಿಕೆಗಳು ಮತ್ತು ನಿರೀಕ್ಷೆಗಳಿಗೆ ಪ್ರತಿಕ್ರಿಯಿಸಲು ಅಧಿಕಾರಶಾಹಿಯು ವೆಬರ್ನ ಆಚೆಗೆ ಚಲಿಸಬೇಕಾಗುತ್ತದೆ ಮತ್ತು ಆಡಳಿತಾತ್ಮಕ ಅಥವಾ ಅಧಿಕಾರಶಾಹಿ ವ್ಯವಸ್ಥೆಗಳಿಗೆ ಸವಾಲು ಹಾಕುವ ಬದಲಾವಣೆಗಳು ಮತ್ತು ರೂಪಾಂತರಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಈಗ ರಾಜ್ಯವು ಆಡಳಿತದಿಂದ ಸೈಬರ್ನೆಟಿಕ್ ಸ್ಥಿತಿಗೆ ವಿಕಸನಗೊಂಡಿದೆ. ನಾಗರಿಕ ಸಮಾಜ ಹೊಂದಿದೆ. ಸಾರ್ವಜನಿಕ ಭಾಷಣ ಸ್ಥಿತಿಗೆ ವಿಕಸನಗೊಂಡಿದೆ ಮತ್ತು ಸಾರ್ವಜನಿಕ ಸಂವಾದದ ಮೂಲಕ ರಾಜ್ಯ ನೀತಿಯ ಮೇಲೆ ಪ್ರಭಾವ ಬೀರುವ ಸಂಸ್ಥೆಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಅಧಿಕಾರಶಾಹಿಯು ಈಗ ರಾಜ್ಯ ಮತ್ತು ಸಮಾಜದ ನಡುವೆ ಮಧ್ಯವರ್ತಿಯಾಗಿ ಮತ್ತು ಅನುಕೂಲಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದ್ದರಿಂದ ಅಧಿಕಾರಶಾಹಿಯು ಅನುಕೂಲಕಾರಿ, ಸಕ್ರಿಯಗೊಳಿಸುವ ಮತ್ತು ಸಂಯೋಜಕನಾಗಿ ಮಾರ್ಪಟ್ಟಿದೆ. ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಜವಾಬ್ದಾರರಾಗಿರುವ ರಚನೆಗಳು ಮತ್ತು ಪ್ರಕ್ರಿಯೆಗಳ ಪೂರೈಕೆದಾರರಾಗಿರುವುದರ ಜೊತೆಗೆ ಮುಖ್ಯ ಸವಾಲು ಏನೆಂದರೆ ತಟಸ್ಥತೆ ಮತ್ತು ಬದ್ಧತೆಯ ಬದಲಾಗುತ್ತಿರುವ ರೂಢಿಗಳ ಬೆಳಕಿನಲ್ಲಿ ಅದು ತನ್ನನ್ನು ತಾನು ಮರುಶೋಧಿಸಿಕೊಳ್ಳಬೇಕಾಗುತ್ತದೆ. ಹೊಸ ಸಾರ್ವಜನಿಕ ನಿರ್ವಹಣೆಯ ಮೇಲಿನ ಉಚ್ಚಾರಣೆ, ಉತ್ತಮ ಆಡಳಿತ ಮತ್ತು ಹೊಸ ಸಾರ್ವಜನಿಕ ಸೇವೆ ಹಾಗೂ ಹಕ್ಕು ಮತ್ತು ಸ್ಪಂದಿಸುವಿಕೆ ಅಧಿಕಾರಶಾಹಿ ಗುರಿ ಕೇಂದ್ರಿತವಾಗಿದೆ, ಫಲಿತಾಂಶ ನಿರ್ದಿಷ್ಟವಾಗಿದೆ ಮತ್ತು ಜನರನ್ನು ಕೇಂದ್ರೀಕರಿಸಲು ಈ ಬದಲಾವಣೆಗಳು ಅಗತ್ಯವಿವೆ. 4.8 ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಬ್ಯೂರೋಕ್ರಸಿ. ಮೆರಿಟ್ಸ್ ಆಫ್ ಬ್ಯೂರೋಕ್ರಸಿ ಅಂದರೆ ಅಧಿಕಾರಶಾಹಿಯ ಅರ್ಹತೆಗಳು ಮತ್ತು ದೋಷಗಳು. ಅಧಿಕಾರಶಾಹಿಯ ಅರ್ಹತೆಗಳು ಅಂದರೆ ಅಧಿಕಾರಶಾಹಿಯ ಮೆರಿಟ್ಸ್. ಅಧಿಕಾರಶಾಹಿಯ ರಚನಾತ್ಮಕ ಮತ್ತು ನಡವಳಿಕೆ ಗುಣಲಕ್ಷಣಗಳ ಬಗ್ಗೆ ನಾವು ಹಿಂದಿನ ವಿಭಾಗಗಳಲ್ಲಿ ಒಂದನ್ನು ಚರ್ಚಿಸಿದ್ದೇವೆ. ಅಧಿಕಾರಶಾಹಿಯ ಅರ್ಹತೆಗಳು ಮತ್ತು ದೋಷಗಳು ಮೂಲತಃ ಅಧಿಕಾರಶಾಹಿಯ ರಚನಾತ್ಮಕ ಶಕ್ತಿ ಮತ್ತು ನಡವಳಿಕೆಯ ದೌರ್ಬಲ್ಯಗಳಿಂದ ಹರಿಯುತ್ತದೆ. ಬಹುತೇಕ ಎಲ್ಲ ವಲಯಗಳಿಂದ ಹಲವಾರು ಟೀಕೆಗಳ ಹೊರತಾಗಿಯೂ ಅಧಿಕಾರಶಾಹಿಯು ಇಂದಿನವರೆಗೂ ಮುಂದುವರಿದಿದೆ ಎಂಬ ಅಂಶವು ನಿಸ್ಸಂದೇಹವಾಗಿ ಅಧಿಕಾರಶಾಹಿಯಲ್ಲಿ ಕೆಲವು ಆಂತರಿಕ ಅರ್ಹತೆ ಇದೆ ಎಂದು ಸಾಬೀತುಪಡಿಸುತ್ತದೆ. ಇಲ್ಲದಿದ್ದರೆ ಅದು ಬಹಳ ಹಿಂದೆಯೇ ಗಾಯಗೊಳ್ಳುತ್ತಿತ್ತು. ಮೊದಲೇ ಹೇಳಿದಂತೆ ಅಧಿಕಾರಶಾಹಿಯು ಕಾರ್ಮಿಕರ ವಿಭಜನೆಯ ತತ್ವದ ಮೇಲೆ ಸಂಘಟಿತವಾಗಿದೆ. ಇದು ವಿಶೇಷತೆಗೆ ಕಾರಣವಾಗುತ್ತದೆ. ಇದು ಸಾಂಸ್ಥಿಕ ತರ್ಕಬದ್ಧತೆ ಮತ್ತು ಆರ್ಥಿಕ ಅಭಿವೃದ್ಧಿಯ ಸ್ವಾಗತಾರ್ಹ ಲಕ್ಷಣವಾಗಿದೆ. ಕಾರ್ಮಿಕರ ವಿಭಜನೆಯ ಮೂಲಕ ಅಧಿಕಾರಶಾಹಿಯು ಪರಿಣತಿ ಮತ್ತು ವೃತ್ತಿಪರತೆಯನ್ನು ಉತ್ತೇಜಿಸುತ್ತದೆ. ಅಂತೆಯೇ ಅಧಿಕಾರಶಾಹಿಯ ಇತರ ರಚನಾತ್ಮಕ ವೈಶಿಷ್ಟ್ಯದ ಕ್ರಮಾನುಗತವು ಅಧಿಕಾರದ ವಿತರಣೆಗೆ ಕಾರಣವಾಗುತ್ತದೆ ಮತ್ತು ಕೆಲಸದ ಉತ್ತಮ ಮತ್ತು ಹೆಚ್ಚು ಪರಿಣಾಮಕಾರಿ ಮೇಲ್ವಿಚಾರಣೆಯನ್ನು ಸಾಧ್ಯವಾಗಿಸುತ್ತದೆ. ಕ್ರಮಾನುಗತವು ಉನ್ನತ ಅಧೀನ ಸಂಬಂಧದ ಕ್ರಮಬದ್ಧವಾದ ವ್ಯವಸ್ಥೆಯನ್ನು ಸುಗಮಗೊಳಿಸುತ್ತದೆ ಮತ್ತು ವಿವಿಧ ಕಾರ್ಯನಿರ್ವಾಹಕ ವಿವಿಧ ಪಾತ್ರಗಳನ್ನು ಸಂಯೋಜಿಸುತ್ತದೆ. ಲಂಬವಾದ ನೆಟ್ವರ್ಕ್ ಅನ್ನು
ಹೊಂದಿಸುವುದರ ಹೊರತಾಗಿ ಸಮತಲವಾದ ಕೆಲಸದ ಸಂಬಂಧಗಳು ಉತ್ತಮ ಸಮಾಲೋಚನೆ, ಅನುಭವದ ಪೂಲಿಂಗ್, ವೀಕ್ಷಣೆಗಳ ವಿನಿಮಯ ಮತ್ತು ಬಹು ಅಂಕಗಳು ಮತ್ತು ಕೌಂಟರ್ ಪಾಯಿಂಟ್ಗಳನ್ನು ಗಣನೆಗೆ ತೆಗೆದುಕೊಂಡ ನಂತರ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತವೆ. ಕ್ರಮಾನುಗತವು ಕೆಲವೊಮ್ಮೆ ವಿಳಂಬವನ್ನು ಪ್ರೇರೇಪಿಸಿದರೆ ಅದು ಸಮರ್ಥ ನೀತಿಯನ್ನು ರೂಪಿಸುತ್ತದೆ. ಅಧಿಕಾರಶಾಹಿಯು ಮೂಲಭೂತವಾಗಿ ಸ್ಪಷ್ಟ ಮತ್ತು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಿಯಮಗಳು ಮತ್ತು ನಿಬಂಧನೆಗಳನ್ನು ಆಧರಿಸಿದ ಆಡಳಿತ ವ್ಯವಸ್ಥೆಯಾಗಿದ್ದು, ಅದು ವೈಯಕ್ತಿಕ ಪೂರ್ವಾಗ್ರಹಗಳು, ಸ್ವಜನ ಪಕ್ಷಪಾತ ಮತ್ತು ವಿಲಕ್ಷಣತೆಯನ್ನು ತೊಡೆದುಹಾಕುತ್ತದೆ. ನಿಯಮಗಳು ಮತ್ತು ನಿಬಂಧನೆಗಳ ವ್ಯವಸ್ಥೀಕರಣವು ವ್ಯಕ್ತಿಯ ಗೋಳವನ್ನು ಕಡಿಮೆ ಮಾಡುತ್ತದೆ. ಭ್ರಷ್ಟಾಚಾರದ ಅಂಶವನ್ನು ಒಳಗೊಂಡಿರುವ ವಿವೇಚನೆ, ಸಾರ್ವಜನಿಕ ಸಂಸ್ಥೆ ಮತ್ತು ಸರ್ಕಾರದಲ್ಲಿನ ನಿಯಮಗಳ ಕಟ್ಟುನಿಟ್ಟಾದ ಅನುಸರಣೆಯು ಹೆಚ್ಚಿನ ಪ್ರಮಾಣದಲ್ಲಿ ರೂಢಿಯ ವ್ಯಾಪ್ತಿಯನ್ನು ಕಡಿಮೆ ಮಾಡಿದೆ ಮತ್ತು ಅಧಿಕಾರಶಾಹಿಗಳಲ್ಲಿ ನೈತಿಕ ನಡವಳಿಕೆಯ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅಂತೆಯೇ ಅಧಿಕಾರಶಾಹಿಯ ಯೋಗ್ಯತೆಗಳಲ್ಲಿ ನಿರಾಕಾರವು ಒಂದು. ನಿರ್ಧಾರಗಳು ಕೋಮು ಅಥವಾ ಪ್ರಾದೇಶಿಕ ಪರಿಗಣನೆಗಳ ಮೇಲೆ ಆಧಾರಿತವಾಗಿಲ್ಲ, ಆದರೆ ಒಟ್ಟಾರೆಯಾಗಿ ಸಮುದಾಯದ ಹಿತಾಸಕ್ತಿಗಳನ್ನು ಮತ್ತು ಇತರ ಸಾಮಾಜಿಕ ಪರಿಗಣನೆಯನ್ನು ದೃಷ್ಟಿಯಲ್ಲಿಟ್ಟುಕೊಳ್ಳುವುದು. ಅಂದರೆ ಸಾರ್ವಜನಿಕ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಳುವುದು. ವಾಸ್ತವವಾಗಿ ಅಧಿಕಾರಶಾಹಿ ಕಾರ್ಯನಿರ್ವಹಣೆಯ ಒಂದು ಬಲವಾದ ಅಂಶವೆಂದರೆ ಹೆಚ್ಚಿನ ನಿರ್ಧಾರ ತೆಗೆದುಕೊಳ್ಳುವ ಚಟುವಟಿಕೆಯು ಶಾಸನಬದ್ಧ ಅಥವಾ ಉತ್ತಮವಾಗಿ ದಾಖಲಿಸಲ್ಪಟ್ಟ ನಿಯಮಗಳು ಮತ್ತು ನಿಬಂಧನೆಗಳು ಪ್ರಧಾನವಾಗಿರುವ ಫೈಲ್ಗಳು ಮತ್ತು ಪೇಪರ್ಗಳ ಮೂಲಕ ಮಾಡಲಾಗುತ್ತದೆ. ಅಧಿಕಾರಶಾಹಿಯ ಮತ್ತೊಂದು ಅರ್ಹತೆ ಎಂದರೆ ಅದರ ತಟಸ್ಥತೆ. ಅಧಿಕಾರಶಾಹಿಯು ಸರ್ಕಾರಿ ಸಂಸ್ಥೆಯ ಸಾಧನವಾಗಿರುವುದರಿಂದ ಹೆಚ್ಚಿನ ವೈಯಕ್ತಿಕ ಬದ್ಧತೆ ಅಥವಾ ಪಂಥೀಯ ಪಕ್ಷಪಾತವಿಲ್ಲದೆ ರಾಜ್ಯ ನೀತಿಯ ಉತ್ತಮ ಹಿತಾಸಕ್ತಿಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸಾಂಪ್ರದಾಯಿಕ ಅಥವಾ ಶಾಸ್ತ್ರೀಯ ಅಧಿಕಾರಶಾಹಿ ನಿರ್ದಿಷ್ಟವಾಗಿ ವೆಬೆರಿಯನ್ ವೈವಿಧ್ಯತೆಯು ರಾಜಕೀಯ ತಟಸ್ಥತೆಯ ತತ್ವವನ್ನು ಆಧರಿಸಿದೆ ಎಂದು ತೋರಿಸುತ್ತದೆ. ಅದರ ಅಡಿಯಲ್ಲಿ ಅಧಿಕಾರಶಾಹಿಗಳು ತಮ್ಮ ಕ್ರಿಯೆ ಅಥವಾ ನಡವಳಿಕೆಯಲ್ಲಿ
ಯಾವುದೇ ರಾಜಕೀಯ ಸಿದ್ಧಾಂತದ ಕಡೆಗೆ ಯಾವುದೇ ಒಲವನ್ನು ಪ್ರದರ್ಶಿಸಬಾರದು. ಅವರು ವಾದ್ಯ ಪಾತ್ರವನ್ನು ಮಾತ್ರ ನಿರ್ವಹಿಸಬೇಕು ಮತ್ತು ಅವರಿಗೆ ನಿಯೋಜಿಸಲಾದ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ಅವರಿಗೆ ನಿಯೋಜಿಸಲಾದ ಕಾರ್ಯಗಳನ್ನು ವೃತ್ತಿಪರ ರೀತಿಯಲ್ಲಿ ನಿರ್ವಹಿಸಬೇಕು. ವೈಯಕ್ತಿಕ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳಿಗೆ ಇವೆಲ್ಲ ಒಳಗಾಗುವುದಿಲ್ಲ. ಅಧಿಕಾರಶಾಹಿಯು ಅಧಿಕಾರಿಗಳ ಆಯ್ಕೆಯನ್ನು ಅರ್ಹತೆಯ ಮೂಲಕ ಮಾಡಲಾಗುತ್ತದೆ ಮತ್ತು ಅಧಿಕಾರಿಗಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಶಿಸ್ತು ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ಆದ್ದರಿಂದ ಉತ್ತಮವಾದ ಮಿದುಳುಗಳು ಮತ್ತು ತರ್ಕಬದ್ಧವಾದ ರಚನಾತ್ಮಕ ಕ್ರಿಯಾತ್ಮಕ ವ್ಯವಸ್ಥೆಗಳ ಮೌಲ್ಯಯುತ ಸಂಯೋಜನೆಯಿಂದ ಉತ್ತಮ ಫಲಿತಾಂಶಗಳು ಹರಿಯುವ ಸಾಧ್ಯತೆ ಇದೆ ಎಂದು ಹೇಳಬಹುದಾಗಿದೆ. ಸರ್ಕಾರಿ ಆಡಳಿತಕ್ಕೆ ಅಧಿಕಾರಶಾಹಿಯ ಕೊಡುಗೆ ಸಾಕಷ್ಟು ಮಹತ್ವದ್ದಾಗಿದೆ. ಇದು ಆಡಳಿತವನ್ನು ಹೆಚ್ಚು ಸಮರ್ಥ, ಸ್ಥಿರ, ವಸ್ತುನಿಷ್ಠ, ನಿಷ್ಪಕ್ಷಪಾತ ಮತ್ತು ಸ್ಥಿರವಾಗಿಸಿದೆ. ವಾಸ್ತವವಾಗಿ ಇದು ಬಹುತೇಕ ಅನಿವಾರ್ಯವಾಗಿದೆ. ಆದ್ದರಿಂದ ಅದರ ಕಾರ್ಯಚಟುವಟಿಕೆಯನ್ನು ವಿರೂಪಗೊಳಿಸುವ ಗುಣಲಕ್ಷಣಗಳು ಮತ್ತು ದೋಷಗಳ ವಿರುದ್ಧ ರಕ್ಷಿಸುವುದು ಅಗತ್ಯವಾಗಿದೆ. ಅಧಿಕಾರಶಾಹಿಗೆ ಒಳಪಟ್ಟಿರಬೇಕಾಗುತ್ತದೆ. ನಿರಂತರವಾದ ವಿಮರ್ಶೆಗೆ ಇದು ಬಲಕಕ್ಷೆಯಲ್ಲಿ ಇರಿಸಬಹುದು. ಮೆರಿಟ್ಸ್ ಆಫ್ ಬ್ಯೂರೋಕ್ರಸಿ. ಅಧಿಕಾರಶಾಹಿಯ ನ್ಯೂನತೆಗಳು. ಅಧಿಕಾರಶಾಹಿಯ ನ್ಯೂನತೆಗಳು ಅದರ ಅರ್ಹತೆಗಳನ್ನು ಮಾಡುವ ರಚನಾತ್ಮಕ ಲಕ್ಷಣಗಳು ಮತ್ತು ಗುಣಲಕ್ಷಣಗಳಿಂದ ಕೂಡ ಹರಿಯುತ್ತವೆ. ವಾಸ್ತವವಾಗಿ ಧನಾತ್ಮಕ ವರ್ತನೆಯ ಗುಣಲಕ್ಷಣಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದಲ್ಲಿ ನಕಾರಾತ್ಮಕ ನಿಷ್ಕ್ರಿಯತೆಗಳಾಗಿ ಪರಿವರ್ತಿಸಬಹುದು.
ಅಧಿಕಾರಶಾಹಿಯ ವಿರುದ್ಧ ಅನೇಕ ಮತ್ತು ವಿವಿಧ ಟೀಕೆಗಳನ್ನು ಮಾಡಲಾಗಿದೆ. ಅದರ ಪ್ರಬಲ ವಿಮರ್ಶಕರಲ್ಲಿ ಒಬ್ಬರಾದ ರಾಮ್ಸೆ ಮುಯರ್ ಅವರು ತಮ್ಮ ಪುಸ್ತಕ ಬ್ರಿಟನ್ ಅನ್ನು ಹೇಗೆ ಆಳುತ್ತಾರೆ, ಪ್ರಜಾಪ್ರಭುತ್ವದ ಹೊದಿಕೆಯ ಅಡಿಯಲ್ಲಿ ಫ್ರಾಂಕ್ಲಿನ್ ಸ್ಟೈನ್ನ ಮಾನ್ಸ್ಟರ್ನಂತೆ ಅದು ಕೆಲವೊಮ್ಮೆ ಅದರ ಸೃಷ್ಟಿಕರ್ತನನ್ನು ಕಬಳಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಅಧಿಕಾರಶಾಹಿಯ ಅಧಿಕಾರ ಮತ್ತು ಅಧಿಕಾರವನ್ನು ನವನಿರಂಕುಶವಾದ ಎಂದು ಲಾರ್ಡ್ ಹೆವರ್ಡ್ ನಿರೂಪಿಸಿದರು. ಅಧಿಕಾರಶಾಹಿಯು ಜನಪ್ರಿಯ ಬೇಡಿಕೆಗಳು ಮತ್ತು ಆಸೆಗಳಿಗೆ ಸ್ಪಂದಿಸುವುದಿಲ್ಲ ಎಂದು ನಿರೂಪಿಸಲಾಗಿದೆ. ಸಹಾಯಕ್ಕಾಗಿ ಅಥವಾ ವಿವಿಧ ಅಧಿಕಾರಗಳ ಬಳಿಗೆ ಬರುವ ಜನರು ಅನಗತ್ಯವಾಗಿ ಕಿರುಕುಳಕ್ಕೆ ಒಳಗಾಗುತ್ತಾರೆ. ಇದು ಅಧಿಕಾರಶಾಹಿಗಳಿಗೆ ಸಂತೋಷವನ್ನು ನೀಡುತ್ತದೆ ಎಂಬ ಭಾವನೆಯನ್ನು ನೀಡುತ್ತದೆ. ಜನರ ಇಂತಹ ಕಿರುಕುಳದಿಂದ ಸಾಮಾನ್ಯವಾಗಿ ಅಧಿಕಾರಶಾಹಿಗಳು ಸಾರ್ವಜನಿಕ ಬೇಡಿಕೆಗಳು ಅಥವಾ ಜನಪ್ರಿಯ ಆಕಾಂಕ್ಷೆಯ ಕೊರತೆಯನ್ನು ತೋರಿಸುತ್ತಾರೆ. ಅಧಿಕಾರಶಾಹಿಗಳು ಎಷ್ಟು ನಿಯಂತ್ರಿಸಲ್ಪಡುತ್ತಾರೆ ಎಂದರೆ ಅವರು ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ಅಸಡ್ಡೆ ಹೊಂದಿರುತ್ತಾರೆ. ಅಧಿಕಾರಶಾಹಿಯು ಜವಾಬ್ದಾರಿಯ ಪ್ರಸರಣಕ್ಕೆ ಕಾರಣವಾಗಿದೆ. ಅಧಿಕೃತ ಕ್ರಮಾನುಗತದಲ್ಲಿ ಯಾರು ನಕಾರಾತ್ಮಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಪಾಸಿಂಗ್ ದ ಬಕ್ ತಪ್ಪು ಕ್ರಮ ಅಥವಾ ನಿಷ್ಕ್ರಿಯತೆಯ ಜವಾಬ್ದಾರಿಯನ್ನು ವರ್ಗಾಯಿಸುವುದು ಅಧಿಕಾರಶಾಹಿಯ ನೈಸರ್ಗಿಕ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗಿದೆ. ಅಧಿಕಾರಶಾಹಿಯು ವಿಪರೀತ ದುಶ್ಚಟಗಳಿಂದ ನರಳುತ್ತದೆ. ರೆಡ್ ಟೇಪಿಸಂ ಅಥವಾ ಅತಿಯಾದ ಔಪಚಾರಿಕತೆ, ನಿಯಮಗಳ ಕಟ್ಟುನಿಟ್ಟಾದ ಆಚರಣೆಯನ್ನು ಸೂಚಿಸುವ ರೆಡ್ ಟೇಪಿಸಂ ಅಧಿಕಾರಶಾಹಿಯ ಸಂಕೇತಗಳಲ್ಲಿ
ಒಂದಾಗಿದೆ. ಇದು ಅಧಿಕಾರಶಾಹಿಯ ವಿಶಿಷ್ಟ ವಿದ್ಯಮಾನಗಳಲ್ಲಿ ಒಂದಾಗಿದೆ. ಇದು ಸರಿಯಾದ ಚಾನೆಲ್ ಮೂಲಕ ಕಾರ್ಯವಿಧಾನಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಮತ್ತು ಪೂರ್ವ ನಿದರ್ಶನಗಳು ಅನುಚಿತ ಅಥವಾ ದುಬಾರಿಯಾಗುತ್ತವೆ. ಫಲಿತಾಂಶಗಳ ಸಾಧನೆ ಮತ್ತು ಗುರಿಗಳ ಸಾಧನೆಯ ನೋಟ ಕ್ರಿಯಾಶೀಲತೆಯ ಕೊರತೆ, ಕಟ್ಟುನಿಟ್ಟಿನ ಅನುಸರಣೆ ಮತ್ತು ಅನುರೂಪಕತೆ ಇಲ್ಲದಿರುವುದು ಅಧಿಕಾರಶಾಹಿಯ ಇತರ ಕಾಯಿಲೆಗಳು. ಇದು ಸಂಪ್ರದಾಯವಾದಿ. ಇದು ಸುರಕ್ಷಿತವಾಗಿ ಆಡಲು ಬಯಸುತ್ತದೆ ಮತ್ತು ಸುರಕ್ಷತೆಯ ಕಕ್ಷೆಯನ್ನು ಮೀರಿ ಹೋಗಲು ಇಷ್ಟಪಡುವುದಿಲ್ಲ. ಸಾಮಾನ್ಯವಾಗಿ ಅಧಿಕಾರಶಾಹಿಗಳು ಅಪಾಯ, ಸಾಹಸ, ಮುಂದೆ ನೋಡುವ ದೃಷ್ಟಿಗೆ ಒಲವು ತೋರುವುದಿಲ್ಲ. ಇದರ ಪರಿಣಾಮವಾಗಿ ಅಧಿಕಾರಶಾಹಿಯು ಪೂರ್ವ ನಿದರ್ಶನಗಳ ಆದೇಶ ಅಥವಾ ಮೇಲ ಅಧಿಕಾರಿಗಳ ಆದೇಶದ ಅಡಿಯಲ್ಲಿ ಸಾಧ್ಯವಿರುವ ಆಟವನ್ನು ಮಾತ್ರ ಆಡುತ್ತಾರೆ. ಅಧಿಕಾರಶಾಹಿಯ ಅಂತರ್ನಿರ್ಮಿತ ಪ್ರವೃತ್ತಿಗಳಲ್ಲಿ ಸಾಮ್ರಾಜ್ಯ ನಿರ್ಮಾಣವು ಒಂದು. ಅಧಿಕಾರಶಾಹಿಗಳು ವಿಶೇಷವಾಗಿ ಉನ್ನತ ಮಟ್ಟದಲ್ಲಿ ಇರುವವರು ತಮ್ಮ ಅಡಿಯಲ್ಲಿ ವಿವಿಧ ಸಂಸ್ಥೆಗಳನ್ನು ರಚಿಸುವ ಮತ್ತು ಗುಣಿಸುವ ಮೂಲಕ ಮತ್ತು ಉಪಯುಕ್ತತೆ ಅಥವಾ ಅಗತ್ಯತೆಯ ಆಧಾರದ ಮೇಲೆ ಅವರ ಕ್ರಿಯೆಗಳನ್ನು ಸಮರ್ಥಿಸುವ ಮೂಲಕ ಅಧಿಕಾರದ ಗಡಿಗಳನ್ನು ವಿಸ್ತರಿಸಲು ನಂಬುತ್ತಾರೆ. ಅಧಿಕಾರಶಾಹಿಯಲ್ಲಿ ಕಡಿಮೆ ಹೊಣೆಗಾರಿಕೆ ಇರುತ್ತದೆ, ಆದರೆ ಹೆಚ್ಚು ಖುಷಿ ಅಧಿಕಾರವಿದೆ. ಆದರೂ ಅಧಿಕಾರ ಮತ್ತು ಜವಾಬ್ದಾರಿ ಒಂದೇ ನಾಣ್ಯದ ಎರಡು ಬದಿಗಳಾಗಿರುವುದರಿಂದ ಅಧಿಕಾರಶಾಹಿಯು ವಸ್ತುವಿನ ಕಾಳಜಿಗಿಂತ ದಿನನಿತ್ಯದ ಕ್ಷುಲ್ಲಕ ವಿಷಯಗಳ ಬಗ್ಗೆ ಗೀಳನ್ನು ಹೊಂದಿದೆ. ಇದು
ದೃಷ್ಟಿಕೋನದಲ್ಲಿ ಅನಗತ್ಯವಾಗಿ ಕಟ್ಟುನಿಟ್ಟಾದ ಮತ್ತು ಜನಪ್ರಿಯ ಆಕಾಂಕ್ಷೆಗಳಿಗೆ ಭಿನ್ನವಾಗಿರುವ ಖ್ಯಾತಿಯನ್ನು ಹೊಂದಿದೆ. ಇದು ಕೆಲವೊಮ್ಮೆ ಅಧಿಕಾರಶಾಹಿಯು ವಿರೋಧಾಭಾಸ ಎಂಬ ಗ್ರಹಿಕೆಯನ್ನು ಉತ್ತೇಜಿಸುತ್ತದೆ. ವಾಲ್ಟರ್ ಬಾಗೆಹೋಟ್ ಕಾಮೆಂಟ್ ಮಾಡುತ್ತಾರೆ, ಏನೆಂದರೆ ಇದು ಅನಿವಾರ್ಯ ದೋಷವಾಗಿದೆ. ಅಧಿಕಾರಶಾಹಿಗಳು ಫಲಿತಾಂಶಗಳಿಗಿಂತ ದಿನಚರಿಯ ಬಗ್ಗೆ ವ್ಯವಹಾರದ ವಸ್ತುವು ಅದರ ಸ್ವರೂಪಗಳಿಗಿಂತ ಹೆಚ್ಚು ಮುಖ್ಯವಲ್ಲ ಎಂದು ಅವರು ಭಾವಿಸುತ್ತಾರೆ ಎಂದು ಬ್ರೂಕ್ ಹೇಳುತ್ತಾರೆ. ಪ್ಯಾರಾ ಯೂನಿಟ್ 4 ಸಿವಿಲ್ ಸರ್ವಿಸ್ ಇನ್ ದಿ ಚೇಂಜಿಂಗ್ ಕಂಟೆಕ್ಸ್ಟ್ ಘಟಕದ 4.0 ಇಂದ 4.8 ಪ್ಯಾರಾದವರೆಗೆ ನಾವು ಕಲಿತಂಥ ಪಾಠದ ಸಾರಾಂಶವನ್ನು ನಾವು ಇಲ್ಲಿ ಅಧಿಕಾರಶಾಹಿಯ ಅರ್ಥ ಮತ್ತು ಅದರ ವಿವಿಧ ಪ್ರಕಾರಗಳು, ವಿಚ್, ಗಾರ್ಡಿಯನ್, ಜಾತಿ, ಪ್ರೋತ್ಸಾಹ ಮತ್ತು ಅರ್ಹತೆಯ ಅಧಿಕಾರಶಾಹಿಗಳು. ನಾವು ವೆಬರ್ ಅವರ ಆದರ್ಶ ಪ್ರಕಾರದ ಅಧಿಕಾರಶಾಹಿಯ ಮಾದರಿಯನ್ನು ಹೈಲೈಟ್ ಮಾಡಿದ್ದೇವೆ. ಕೆಲವು ಸಕಾರಾತ್ಮಕ, ರಚನಾತ್ಮಕ ಮತ್ತು ನಡವಳಿಕೆಯ ಗುಣಲಕ್ಷಣಗಳನ್ನು ಹೊರತರುತ್ತದೆ. ಅಧಿಕಾರಶಾಹಿಯು ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ತರುವಲ್ಲಿ ಮತ್ತು ಉಳಿಸಿಕೊಳ್ಳುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಜನರ ಹೆಚ್ಚುತ್ತಿರುವ ನಿರೀಕ್ಷೆಗಳು ಆಧುನಿಕ ರಾಜ್ಯದ ಬಹುವಿಧದ ಚಟುವಟಿಕೆಗಳು, ಕೈಗಾರಿಕಾ ಅಭಿವೃದ್ಧಿ ಇತ್ಯಾದಿಗಳಂತಹ ಅಧಿಕಾರಶಾಹಿಯ ಪ್ರಾಮುಖ್ಯತೆಗೆ ಕೆಲವು ಅಂಶಗಳು ಕಾರಣವಾಗಿವೆ. ಬದಲಾಗುತ್ತಿರುವ ಸಂದರ್ಭದಲ್ಲಿ ನಾಗರಿಕ ಸೇವೆಯ ಬಗೆಗೆ ನಾವು ತಿಳಿಯುವಾಗ ಈ ಘಟಕಗಳಲ್ಲಿ ನಾವು ಎಲ್ಲವನ್ನು ವ್ಯವಹರಿಸಿದ್ದೇವೆ. ಅಧಿಕಾರಶಾಹಿಯನ್ನು ಅನೇಕರು ಅವಹೇಳನಕಾರಿಯಾಗಿ ನೋಡುತ್ತಿದ್ದರೂ ಅದರ
ಕೊರತೆಗಳ ಹೊರತಾಗಿಯೂ ಅದನ್ನು ಹೋಗಲಾಡಿಸಲು ನಮಗೆ ಸಾಧ್ಯವಾಗಲಿಲ್ಲ. ಇದು ಅಧಿಕಾರಶಾಹಿಯಲ್ಲಿ ಕೆಲವು ಆಂತರಿಕ ಅರ್ಹತೆ ಇದೆ ಎಂಬ ಅಂಶವನ್ನು ಸ್ಥಾಪಿಸುತ್ತದೆ. ಅಧಿಕಾರಶಾಹಿಯ ಅರ್ಹತೆ ಮತ್ತು ದೋಷಗಳನ್ನು ಘಟಕದಲ್ಲಿ ವ್ಯಾಪಕವಾಗಿ ವ್ಯವಹರಿಸಲಾಗಿದೆ. ಇದರೊಂದಿಗೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 105ರ ಘಟಕ 4ರ ಬದಲಾಗುತ್ತಿರುವ ಸಂದರ್ಭದಲ್ಲಿ ನಾಗರಿಕ ಸೇವೆ ಎಂಬ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.